Good morning, friends. Today we are going to discuss about blacklisting of dealer and reasons, surrender of registration, and cancellation of registration under GST. First, we'll see blacklisting of dealer. The meaning: the dealers will be blacklisted if they have low compliance rating in GST due to defaults in compliance process. Simple meaning is that their documents are not correct. Their documents are not up to the mark as per the GST rules. ಜಿ ಎಸ್ ಟಿಗೆ ಏನು ಬೇಕಾಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಅವ್ರು ಮೇಂಟೈನ್ ಮಾಡ್ತಿಲ್ಲ. ದಟ್ಸ್ ಅ ಮೀನಿಂಗ್. ಹೀಗಾಗಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಇಟ್ಟಿಟ್ಟಿದ್ದಾರೆ. ಬ್ಲ್ಯಾಕ್ ಲಿಸ್ಟಲ್ಲಿ ಇಡೋದಂದ್ರೆ ಸಪ್ರೇಟ್ ಅವ್ರು ಬ್ಲ್ಯಾಕ್ ಮಾಡಿಬಿಡೋದು. ನೀವು ಹೆಂಗೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡ್ತಾರಲ್ಲ ಹಾಗಿದೆ ಬ್ಲ್ಯಾಕ್ ಮಾಡಿಬಿಡೋದು. ಬ್ಲ್ಯಾಕ್ ಸಪ್ರೇಟ್ ಇಟ್ಬಿಡೋದು. ಇಟ್ರನ್ನ ಬಿಡುತ್ತಾ ಅವರು ದೇ ಆರ್ ಸಪ್ರೇಟ್ ಅಂತ. ಅವ್ರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ. ಅವ್ರು ಏನೋ ಸಮಥಿಂಗ್ ಇಸ್ ದೇರ್ ಇನ್ ದಟ್ ಬಿಸ್ನೆಸ್. ದೇ ಆರ್ ನಾಟ್ ಮೇಂಟೈನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಜಿ ಎಸ್ ಟಿ ಪ್ರಾಪರ್ಲಿ. ದಟ್ಸ್ ಅ ಮೀನಿಂಗ್. Defaulters of even a single event should also be flagged, put in a public domain as being a potential blacklisted dealer so as to alert the buyers. ಯಾಕೆ ಮಾಡ್ತಾರೆ ಅಂದರೆ ಸಿಂಪಲ್ ಈಸ್ ಅವ್ರು ಮಾಡಿದ ತಕ್ಷಣ ಅವ್ರ ಕಡೆಯಿಂದ ಯಾರು ಟ್ರಾನ್ಸಾಕ್ಷನ್ಸ್ ಮಾಡ್ತಿರ್ತಾರೆ, ಯಾರು ಬೈ ಮಾಡ್ತಿರ್ತಾರೆ, ಅವ್ರಿಗೆ ಯಾರು ಸೇಲ್ ಮಾಡ್ತಿರ್ತಾರೆ, ಅವರು ಅಲರ್ಟ್ ಆಗ್ತಾರೆ. ದೇಲ್ ಬಿಕಮ್ ಅಲರ್ಟ್. ಇವ್ರದ್ದೇನು ಸಮಥಿಂಗ್ ಪ್ರಾಬ್ಲಮ್ ಇದೆ, ಇವ್ರು ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡ್ತಿಲ್ಲ, ಜಿ ಎಸ್ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಬಿಸ್ನೆಸ್ಗಳನ್ನು ಮಾಡ್ತಿಲ್ಲ, ಹೀಗಾಗಿ ಇವ್ರ ಕಡೆಯಿಂದ ಬಿಸ್ನೆಸ್ ಮಾಡೋದು ಒಳ್ಳೆಯದಲ್ಲ ಅಂತ ಇರುವಂತೆ ಇದು ಬಿಕಮ್ ಅಲರ್ಟ್. The profiles of all dealers should be posted in public domain so that the dealer community is kept aware of the compliance profile of all registered dealers with whom they may have to deal with that during the course of their business. ಅವ್ರ ಬಿಸ್ನೆಸ್ ಕೋರ್ಸ್ ಏನಿರುತ್ತೆ, ಬಿಸ್ನೆಸ್ ಮಾಡೋದೇನು ಟೈಮ್ ಇರುತ್ತೆ, ಆ ಟೈಮಲ್ಲಿ ಪಬ್ಲಿಕ್ ಡೊಮೈನ್ ಅಂದರೆ ಆ ಬಿಸ್ನೆಸ್ ಕಮ್ಯುನಿಟಿ ಗೊತ್ತಾಗ್ಬಿಡುತ್ತೆ. ಇವ್ನು ಬ್ಲ್ಯಾಕ್ ಲಿಸ್ಟ್ ಇಟ್ಟಿದ್ದಾರೆ ಅಂದರೆ ಇವನು ಮಾಡ್ತಕ್ಕಂಥ ಬಿಸ್ನೆಸ್ ಕರೆಕ್ಟಾಗಿಲ್ಲ, ಏನೋ ಮೋಸ ಮಾಡ್ತಾಯಿದ್ದಾನೆ, ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ, ಟ್ಯಾಕ್ಸಸ್ನ ಅವಾಯ್ಡ್ ಮಾಡಲಿಕ್ಕೆ ಏನೇನೋ ಮಾಡ್ತಿದ್ದಾನೆ. ಸೊ ಹೀಗಾಗಿ ಇವನ ಕಡೆ ಬಿಸ್ನೆಸ್ ಮಾಡೋದು ಒಳ್ಳೆಯದಿಲ್ಲ. ಹಿಂದಿಲ್ಲ ನಾಳೆ ಇವನು ಬ್ಲ್ಯಾಕ್ ಲಿಸ್ಟಲ್ಲಿ ಆಗಿದ್ದಾನೆ, ಇವಾಗ ಆಗಿದ್ದಾನೆ, ಮುಂದಿಲಿಂದ ಏನಿದೆ ಕಂಪ್ಲೇಂಟ್ ಆಗ್ಬೋದು, ಏನು ಬೇಕಾದಾಗ್ಬೋದು, ಇವ್ನು ಬಿಸ್ನೆಸ್ ಕೊಲಾಪ್ಸ್ ಆಗ್ಬೋದು, ಇವ್ನು ಬಿಸ್ನೆಸ್ ಮುಚ್ಬೋದು. ಹೀಗಾಗಿ ಬ್ಯಾಡ್ ನಮಗೂ ಕ್ರಿಯೇಟ್ ಆಗುತ್ತೆ. ಹಿಂಗಾಗಿ ಜೊತೆ ಬಿಸ್ನೆಸ್ ಮಾಡೋದು ಒಳ್ಳೆಯದಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಅಷ್ಟೇ ಬರುತ್ತೆ. ಅಲರ್ಟ್ ಆ ಪರ್ಸನ್ ಬ್ಲ್ಯಾಕ್ ಲಿಸ್ಟ್ ಆಗಿದ್ದರೆ ಅವನು ಕಂಪ್ಲೀಟ್ ಇಲ್ಲಿಗಲ್ ಬಿಸ್ನೆಸ್ ಅಲ್ಲ. ಬಟ್ ಥಿಂಗ್ ಇಸ್ ದಟ್ ಆ ಟೈಮ್ ಬಿಂಗೆ ಹಿ ಈಸ್ ಇನ್ ಬ್ಲ್ಯಾಕ್ ಲಿಸ್ಟ್ ಸ್ವಲ್ಪ ಅಷ್ಟೇ ಇಟ್ಟಿದ್ದಾರೆ. ಮತ್ತು ಅವ್ರು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ದಟ್ ಇಸ್ ಮೀನಿಂಗ್. ಸೊ ಯಾಕೆ ರೀಸನ್ಸ್ ಫಾರ್ ಬ್ಲ್ಯಾಕ್ ಲಿಸ್ಟಿಂಗ್ ಆಫ್ ಡೀಲರ್: ಕಂಟಿನ್ಯೂಸ್ ಡಿಫಾಲ್ಟ್ ಫಾರ್ 3 months ಇನ್ ಐ ಟಿ ಸಿ ವಿಚ್ ಹ್ಯಾಸ್ ಬಿನ್ ರಿವರ್ಸ್ಡ್. 3 ತಿಂಗಳಿಂದ ಐ ಟಿ ಸಿ ರಿವರ್ಸ್ ಮಾಡ್ತಾ ಬರ್ತಾರೆ. ದಟ್ ಇಸ್ ಒನ್ ರೀಸನ್. ಸೆಕೆಂಡ್, ಕಂಟಿನ್ಯೂಸ್ ಡಿಫಾಲ್ಟ್ ಇನ್ ಫೈಲಿಂಗ್ ರಿಟರ್ನ್ಸ್ ಫಾರ್ 3 months. 3 ತಿಂಗಳಿಂದ ಒಂದು ರಿಟರ್ನ್ಸೇ ಫೈಲ್ ಮಾಡಿಲ್ಲ. ಏನು ಗೌರ್ಮೆಂಟ್ ಡಿ ಎಸ್ ಟಿದ್ರು ಫೈಲ್ಸ್ಗಳನ್ನ ಕಳಿಸ್ಬೇಕಾಗಿತ್ತು, ಅದನ್ನೇನು ಎಷ್ಟೆಷ್ಟು ಬಂತು ಎಷ್ಟೆಷ್ಟು ಹೋಯ್ತು ಅಂತ ಲೆಕ್ಕ ಕೊಡೋದನ್ನು ಕೊಟ್ಟೇ ಇಲ್ಲ. ದಟ್ ಇಸ್ ಒನ್ ಆಫ್ ದ ರೀಸನ್. ಕಂಟಿನ್ಯೂಸ್ ಶಾರ್ಟ್ ರಿಪೋರ್ಟಿಂಗ್ ಆಫ್ ಸೇಲ್ಸ್ ಬಿಯಾಂಡ್ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಫಾರ್ ಪೀರಿಯಡ್ ಆಫ್ 6 months. 6 ತಿಂಗಳಿಂದ ಒಂದೇನು ಸೇಲ್ಸ್ ಆಗ್ತಿರ್ತದೆ ಬಿಸ್ನೆಸ್ಸಲ್ಲಿ ಅದಕ್ಕಿಂತ ಕಡಿಮೆನೇ ತೋರಿಸುತ್ತೆ ಒಳಗಡೆ. ಸೊ ಒಂದು ಮೋಸ ಮಾಡೋ ಒಂದು ಮೆಂಟಾಲಿಟಿ ಅಲ್ಲ. 6 months ಕಡಿಮೆ ಆಗಿದೆ ಅಂತ ಆ ಲಿಮಿಟನ್ನು ಕಡಿಮೆ ತೋರಿಸ್ತಾ ಇತ್ತಂದರೆ ಇದು ಯಾವಾಗ ಗೊತ್ತಾಗ್ತದೆ, ಆವಾಗ ಆಫ್ಟರ್ ವೆರಿಫಿಕೇಷನ್ಸ್ ಗೊತ್ತಾಗುತ್ತೆ. ಆ ಥರ ಮಾಡ್ತಾಯಿತ್ತಂದರೆ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಈ ಥರ ಮಾಡ್ತಾರೆ ಅವ್ನು ಬ್ಲ್ಯಾಕ್ ಲಿಸ್ಟ್. ದೀಸ್ ಆರ್ ದ ರೀಸನ್ಸ್ ಫಾರ್ ಬ್ಲ್ಯಾಕ್ ಲಿಸ್ಟಿಂಗ್ ಆಫ್ ಡೀಲರ್. Second, next, advantages of blacklisting a dealer. It will act as a panacea for regulating input tax credit for buyer. Pansy ಅಂದರೆ ಒಂಥರ ಸಂಜೀವಿನಿ ಇದ್ದಂಗೆ. ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಪ್ಯಾನ್ಸಿ ಫಾರ್ ರೆಗ್ಯುಲೇಟಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಾರ್ ಬೈಯರ್. ಐ ಟಿ ಸಿ ಮೇಂಟೈನ್ ಮಾಡ್ತಿಲ್ಲ, ಇಟ್ ಬಿಕಮ್ ದ ಅವ್ರಿಗೆ ಇದು ಕರೆಕ್ಟ್ ಇದೆ, ಇದರಿಂದ ಏನೂ ತೊಂದರೆ ಇಲ್ಲ ಐ ಟಿ ಸಿ ಕ್ಲೇಮ್ ಮಾಡೋದ್ರಿಂದ ಅಂತ. ಎ ಪ್ರೊಆಕ್ಟಿವ್ ಬೈಯರ್ ಕ್ಯಾನ್ ಟೇಕ್ ಅ ಡಿಸಿಷನ್ ಬೇಸ್ಡ್ ಆನ್ ಅ ಕಂಪ್ಲೇಂಟ್ಸ್ ರೇಟಿಂಗ್ ಆಫೀಸರ್ಸ್. ಪ್ರೊಆಕ್ಟಿವ್ ಅವ್ರ ಕಡೆಯಿಂದ ಏನು ವಸ್ತುಗಳನ್ನು ಬೈ ಮಾಡ್ತಿರ್ತಾರಲ್ಲ ಬೈಯರ್ಸ್, ದೇ ಕ್ಯಾನ್ ಸಿ ದ ಕಂಪ್ಲೈನ್ಸ್ ರೇಟಿಂಗ್, ಎಷ್ಟು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ ಅದರಿಂದ ಅವರು ಆ ವ್ಯಕ್ತಿಯಿಂದ ಬಿಸ್ನೆಸ್ನ ಮಾಡ್ಬೋದು ಅಂತ. ಆಟೋ ಎಸ್ ಎಮ್ ಎಸ್ ವಿಲ್ ಬಿ ಸೆಂಟ್ ಟು ಆಲ್ ಡೀಲರ್ಸ್ ಹೂ ಹ್ಯಾವ್ ಪ್ರೀ-ರಿಜಿಸ್ಟರ್ಡ್ ದಿಸ್ ಲೀಡರ್ ಬ್ಲ್ಯಾಕ್ ಲಿಸ್ಟ್ ನೌ ಆಸ್ ಎ ಸಪ್ಲೈ. ಆಟೋ ಎಸ್ ಎಮ್ ಎಸ್ ಹೋಗ್ಬಿಡ್ತಾರೆ ಅವ್ರ ಜೊತೆ ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಎಸ್ ಎಮ್ ಎಸ್ ಹೋಗಿ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ಟಿದೆ ಅಂತ. ಸೊ ಹಿಂಗಾಗಿ ಏನಾಗ್ಬಿಡುತ್ತೆ, ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ ಇವ್ನ ಜೊತೆ ಬಿಸ್ನೆಸ್ ಮಾಡ್ಬಿಡ್ತಾರೆ. ಸೇಮ್ ಥಿಂಗ್ ಎಲ್ಲರ ಕಡೆ ಹೋಗ್ತಾ ಅಂತ ಗೊತ್ತಾರೆ, ಅವನು ಅಲರ್ಟ್ ಆಗ್ಬಿಡ್ತಾರೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ಅವನು ಅಲರ್ಟ್ ಆದರೆ ಏನಾಗುತ್ತೆ, ಅವನು ಎಲ್ಲ ಕಾಂಪ್ಲೈನ್ಸ್ ಏನಿರುತ್ತೆ, ಸೇಲ್ಸ್ ಎಷ್ಟು ಕಟ್ಟಿದೆ, ಪ್ರಾಫಿಟ್ ಕಟ್ಟಿದೆ, ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟಿದೆ, ಇನ್ಪುಟ್ ಟ್ಯಾಕ್ಸ್ ಕಟ್ಟಿದೆ, ಎಷ್ಟು ತೊಗೊಂಡಿದ್ದೀನಿ ಎಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾನೆ. ಅಂತಂದರೆ he has been blacklisted. So this is the advantage of blacklisting a dealer. Next, once blacklisting is lifted, buyers can avail unclaimed ITC subject to dealer to this dealer uploading sales details along with the payment of tax.
ಇವನ ಕಡೆ ಯಾರು ಇವನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರೆ ಅವನದೇ ಏನು ಐ ಟಿ ಸಿ ಕ್ಲೇಮ್ ಮಾಡಬೇಕಾಗಿತ್ತು ಅಥವಾ ಏನಾರು ಐ ಟಿ ಸಿ ಕ್ಲೇಮ್ ಮಾಡಬೇಕಾಗಿತ್ತು ಅಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿರ್ತದೆ. ಅದು ಬ್ಲ್ಯಾಕ್ ಲಿಸ್ಟ್ದು ಆಮೇಲೆ ಲಿಫ್ಟ್ ಆಯ್ತು ಅದು ಕರೆಕ್ಟಾಗಿದೆ ಅಂತ ತೋರಿಸಿದ್ರೆ ಆಮೇಲೆ ಇದು ಟ್ಯಾಕ್ಸ್ಗಳನ್ನೆಲ್ಲ ಕಟ್ಟಿದ್ರೆ ಪೆನಾಲ್ಟಿ ಕಟ್ಟಿದ್ರೆ ಅವನ ಬ್ಲ್ಯಾಕ್ ಲಿಸ್ಟಿಂದ ತೆಗಿತಾರೆ. ಆಮೇಲೆ ಅವನು ಐ ಟಿ ಸಿ ಕ್ಲೇಮ್ ಮಾಡ್ಬೋದು ಅಥವಾ ಇವನ ಕಡೆಯಿಂದ ಯಾರು ತಗೋತಾರೆ ಅದು ಸಹಿತ ಅಮೌಂಟನ್ನು ಅವರು ಕ್ಲೇಮ್ ಮಾಡ್ಬೋದು. ದೆನ್ ಬ್ಲ್ಯಾಕ್ ಲಿಸ್ಟಿಂಗ್ GST cannot be uploaded in the purchase details and result in denial of input tax. This is one. GST and blacklisting GST cannot be uploaded in purchase details ಅಲ್ಲ, ಓನ್ಲಿ ಆ ವ್ಯಕ್ತಿನ ಅಷ್ಟೇ ಇಟ್ಟಿರ್ತಾರೆ, ಪರ್ಚೇಸ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಅಲ್ಲಿ. ದಟ್ ದ ರಿಸಲ್ಟ್ ಅದರಿಂದ ಏನಾಗುತ್ತೆ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕ್ಲೇಮ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಇಟ್ ಹ್ಯಾಸ್ ಬೀನ್ ದ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಬ್ಲ್ಯಾಕ್ಲಿಸ್ಟಿಂಗ್ ಎ ಡೀಲರ್. ನೆಕ್ಸ್ಟ್ ಒನ್, ವಾಟ್ ಈಸ್ ಸರೆಂಡರ್ ಆಫ್ ರಿಜಿಸ್ಟ್ರೇಷನ್? Surrender of registration meaning a registered person can apply for surrender of GST registration by himself and his legal heir can also apply for surrender of registration after death of proprietor. ಅಕಸ್ಮಾತ್ ಯಾರು ಸತ್ತು, ಅಕಸ್ಮಾತ್ ವ್ಯಕ್ತಿ ಏನು ಬಿಸ್ನೆಸ್ ಮಾಡ್ತಿರ್ತಾರೋ ಸತ್ಬಿಟ್ರು, ಹೋಗುವಾಗ ಬಿಸ್ನೆಸ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಮಾಡ್ಬೋದು ಮಾಡದೇ ಇರೋ ಟೈಮಲ್ಲಿ ಅವರು GST ಸರೆಂಡರ್ ಮಾಡೋದು. ಅಥವಾ ನಾನು ಬಿಸ್ನೆಸ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ನಾನೇ ಬದುಕಿದ್ದೀನಿ, ನನಗೂ ಮಾಡೋಕ್ಕಾಗ್ತಿಲ್ಲ, ಆ ಟೈಮಲ್ಲಿ ನೋಡೋದು ಅವನು ಆ ವ್ಯಕ್ತಿ GST ರಿಜಿಸ್ಟ್ರೇಷನ್ನ ಸರೆಂಡರ್ ಮಾಡ್ಬೋದು. ದಟ್ ಈಸ್ ದ ಮೀನಿಂಗ್ ಆಫ್ ಸರೆಂಡರ್ ಆಫ್ ರಿಜಿಸ್ಟ್ರೇಷನ್. ಏನು ರೀಸನ್ಸ್ ಇರ್ಬೋದು? ವಾಟ್ ಆರ್ ದ ರೀಸನ್ಸ್ ಫಾರ್ GST registration surrender? Reasons for surrender of GST registration simple. First one, if the turnover is less than 40 lakh, 40 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಅವ್ನಿಗೆ ಅನಿಸ್ತೈತಂದರೆ, ಅದು ಅನಿಸ್ತೈತೆ ಅಂದರೆ ಸೆನ್ಸ್ ಆ ಡಾಕ್ಯುಮೆಂಟ್ಸಲ್ಲಿ ತೋರಿಸ್ತೈತಂದರೆ 40 ಲಕ್ಷದ ಕಡಿಮೆ ಇದೆ ಅಂತ ಹಳೆ ಕ್ಯಾಲ್ಕುಲೇಟ್ ಮಾಡಿದಷ್ಟು ಬರ್ತಂದರೆ ಒನ್ಸ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಆಲ್ರೆಡಿ ಜಾಸ್ತಿ ಬರುತ್ತೆ, 40 ಲಕ್ಷ ಬರುತ್ತೆ, ಜಾಸ್ತಿ ಬರುತ್ತೆ ಅಂತ ರಿಜಿಸ್ಟ್ರೇಷನ್ ಆಗಿರ್ತಾನೆ, ಇವಾಗ ಬರೋಲ್ಲ ಅಂತ ಅನ್ಸುತ್ತೆ. ಸೊ ಹಿ ಕ್ಯಾನ್ ಸರೆಂಡರ್ GST registration. ದೆನ್ ಇಫ್ ಬಿಸ್ನೆಸ್ ಹ್ಯಾಸ್ ಬಿನ್ ಡಿಸ್ಕಂಟಿನ್ಯೂಡ್, ಬಿಸ್ನೆಸ್ ಬೇಡ ಅಂತ ಕಂಟಿನ್ಯೂ ಮಾಡಿದ್ರೆ ಹಾಗೂ GST registration ಸರೆಂಡರ್ ಮಾಡ್ಬೋದು. ದೆನ್ ಡೆತ್ ಆಫ್ ಪ್ರೊಪ್ರೈಟರ್ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್, ಒಬ್ಬನೇ ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ, ಸತ್ತು ಹೋದ ಅವನು. ಸೊ ದಟ್ ಟೈಮ್ ಅವ್ನು ಲೀಗಲ್ ಹೇರ್ಸ್ ಯಾರು ಇರ್ತಾರೆ, ಅವ್ನಿಗೆ ಸಂಬಂಧಪಟ್ಟವ್ರು ಇರ್ತಾರೆ, ನಮಗೆ ನಾನು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ, ಸೊ ವಿಲ್ ಸರೆಂಡರ್ ದ GST registration. That is one of the reason. Second, if this business is no longer liable for GST ಕಟ್ಟಕ್ಕೆ ಆಗದೇ ಇರೋಂಥ ಒಂದು ಬಿಸ್ನೆಸ್ ಇರ್ತದೆ, ಇಫ್ ಇಟ್ಸ್ GST, if that business is out of the GST scope of supply of GST ಬಿಟ್ಟು ಅಥವಾ GST ಒಳಗಡೆ ಬರ್ತಕ್ಕಂಥ ಟ್ಯಾಕ್ಸ್ ರೇಟಲ್ಲಿ ಇತ್ತಂದರೆ they will go for the GST surrender. Then business or profession is going to be shut down, ಕಂಪ್ಲೀಟ್ ಮುಚ್ಚಬೇಕಂತಂತಾರೆ, ಏನೋ ಡಿಫಾಲ್ಟಾಗಿ ಏನೋ ಒಂದು ರೀಸನ್ ಶೆಡ್ಯೂಲ್ ಮಾಡ್ತಿದ್ರೆ ದಟ್ ಟೈಮ್ ಆಲ್ಸೋ ದೇ ಕ್ಯಾನ್ ಸರೆಂಡರ್ ದಿ GST registration. Then cancellation of registration. Cancellation of a GST registration simply means that the taxpayer will not be a GST registered person anymore. He will not have to pay collectors. ಒಂದು ಸಾರಿ ಕ್ಯಾನ್ಸಲ್ ಆಗಿಬಿಟ್ರೆ, ಯಾರು ಕ್ಯಾನ್ಸಲ್ ಮಾಡಿಬಿಟ್ರೆ GST registration ಅಂದರೆ GST ಅಥಾರಿಟೀಸ್ ಕ್ಯಾನ್ಸಲ್ ಮಾಡಿಬಿಟ್ರೆ, ಫ್ರಮ್ ದ್ಯಾಟ್ ಡೇ ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ GST ಪೇಮೆಂಟ್ ಆ್ಯಂಡ್ GST ಕಲೆಕ್ಷನ್ ಆ್ಯಸ್ ಎ GST registration ರಿಜಿಸ್ಟರ್ಡ್ ಪರ್ಸನ್. ಏನಾಗುತ್ತೆ ಕ್ಯಾನ್ಸಲೇಷನ್ಸ್ ಅಂದರೆ, ದ ಟ್ಯಾಕ್ಸ್ ಪೇಯರ್ ವಿಲ್ ನಾಟ್ ಪೇ GST ಎನಿಮೋರ್. ಮುಂದೆ GST ಪೇ ಮಾಡೋದೇ ಇಲ್ಲ ಅವನಿಗೆ. ಹಿ ಈಸ್ ನಾಟ್ ಏಬಲ್ ಟು ಪೇ, ಈಸ್ ನಾಟ್ ವಿಲ್ ನಾಟ್ ಬಿ ಎನಿಮೋರ್. ಇನ್ನು ಮುಂದೆ ಅವ್ನು GST ಪೇ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಫಾರ್ ಸರ್ಟನ್ ಬಿಸ್ನೆಸ್ registration under GST is mandatory. If the GST registration is cancelled and business is still continued, it will mean offense under GST and heavy penalty will be. ಏನಾಗುತ್ತೆ, ಫಾರ್ ಸರ್ಟನ್ ಬಿಸ್ನೆಸ್ಸಸ್ GST registration ಮ್ಯಾಂಡೇಟ್ರಿ, GST ಕ್ಯಾನ್ಸಲೇಷನ್ ಆಗಿರ್ತದೆ, ಆದರೂ ಆ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಿದ್ರೆ ಹೆವಿ ಪೆನಾಲ್ಟಿ ಬರುತ್ತೆ. ಇಟ್ಸ್ ಅನ್ ಅಫೆನ್ಸ್. GST ಕ್ಯಾನ್ಸಲೇಷನ್ ಮಾಡ್ತಾರೆ, ಮುಂದೆ GST ಮಾಡಲಿಕ್ಕೆ ಎಲಿಜಿಬಲ್ ಇಲ್ಲ ಅಂಥೇಳಿ ಅವ್ರನ್ನ GST registration ಕ್ಯಾನ್ಸಲ್ ಮಾಡೋದ್ಮೇಲೂ ಅವರು GST ಮಾಡ್ದೇ ಬಿಸ್ನೆಸ್ ಕಂಟಿನ್ಯೂ ಮಾಡೋದು ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ಅಫೆನ್ಸ್ ಆಗುತ್ತೆ, ಹೆವಿ ಪೆನಾಲ್ಟಿ ಬರುತ್ತೆ, ಆಮೇಲೆ ಕೇಸಸ್ಗೆಲ್ಲ ಆಗ್ತದೆ. ಫಾರ್ಮ್ಸ್ ಫಾರ್ ಕ್ಯಾನ್ಸಲೇಷನ್. ಏನೇನು ಫಾರ್ಮ್ಸ್ ಯೂಸ್ ಮಾಡ್ತಾರೆ ಕ್ಯಾನ್ಸಲೇಷನ್ GST registration? All those who cannot follow the above method must file an application for cancellation, form number 6, form GST registration 16. The legal heirs of the deceased taxpayer will follow the same procedure as we. Application for cancellation has to be made in form GST registration number 6. 16 ತುಂಬಬೇಕು ಅಂದ್ಬಿಟ್ಟು.
The proper officer has to issue an order for cancellation form number GST Registration 19 within 30 days from the date of application. The cancellation will be effective from a date determined by the officer and he will be notified the tax purposes. ನೀವು ಕ್ಯಾನ್ಸಲೇಷನ್ಸ್ ಮಾಡಲಿಕ್ಕೆ ಯಾವ ಫಾರ್ಮಲ್ಲಿ ತುಂಬಬೇಕು, ಫಾರ್ಮ್ GST Registration 16 ಅದನ್ನು ಪ್ರಾಪರ್ ಆಫೀಸರ್ ಯಾವುದ್ರಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಇಶ್ಯೂ ಮಾಡ್ತಾನೆ. ಫಾರ್ಮ್ GST Registration 13 ವಿತಿನ್ ದ 30 days ಫ್ರಮ್ ದ ಡೇಟ್ ಆಫ್ ಅಪ್ಲಿಕೇಶನ್. ಕ್ಯಾನ್ಸಲೇಷನ್ ಸಲುವಾಗಿ ನೀವೇನು ಅಪ್ಲೈ ಮಾಡ್ತಿರಲ್ಲ ಅದ್ರದ್ದು 30 ದಿವಸ ಒಳಗೆ ಅವನು ಕೊಟ್ಬಿಡ್ತಾನೆ GST ಕ್ಯಾನ್ಸಲ್ ರಿಜಿಸ್ಟ್ರೇಷನ್. ಏನು ರೀಸನ್ಸ್ ಇರ್ಬೋದು, ಕ್ಯಾನ್ಸಲೇಷನ್ ಬೈ ಟ್ಯಾಕ್ಸ್ ಆಫೀಸರ್ ವಿತ್ ರೀಸನ್ಸ್. ಟ್ಯಾಕ್ಸ್ ಆಫೀಸರ್ ಒಂದು ಸರಿ ಕ್ಯಾನ್ಸಲ್ ಮಾಡ್ತಾನೆ. ಏನು, ಡಸ್ ನಾಟ್ ಕಂಡಕ್ಟ್ ಎನಿ ಬಿಸ್ನೆಸ್ ಫ್ರಮ್ ದ ಡಿಕ್ಲೇರ್ ಪ್ಲೇಸಸ್. ಆ ಬಿಸ್ನೆಸ್ ಏನು ಇದೇ ಪ್ಲೇಸಿಂದ ಮಾಡ್ತೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ತಾರೆ, ಆ ಪ್ಲೇಸಿಂದ ಬಿಸ್ನೆಸ್ ಮಾಡ್ತಾರೆ, ಬೇರೆ ಎಲ್ಲೊಂದು ಕಡೆ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ ರೀಸನ್, ಇಶ್ಯೂ ಇನ್ವಾಯ್ಸ್ ಆರ್ ಬಿಲ್ ವಿತೌಟ್ ಸಪ್ಲೈ ಆಫ್ ಗೂಡ್ಸ್ ಸರ್ವಿಸಸ್ ಇನ್ ವೈಲೇಷನ್ಸ್ ಆಫ್ ಪ್ರೊವಿಷನ್ಸ್. ಅಲ್ಲಿ ಗೂಡ್ಸು ಸಪ್ಲೈ ಮಾಡ್ತಾರಿಗಿಲ್ಲ, ಸರ್ವಿಸಸ್ಸು ಕೊಡ್ತಿಲ್ಲ, ಆದರೂ ಬಿಲ್ಸ್ಗಳನ್ನ ಕೊಡ್ತಿರ್ತಾರೆ. ಆ ಟೈಮ್ ಗೊತ್ತಾಗ್ಬಿಟ್ರೆ ಪ್ರಾಪರ್ ಆಫೀಸರ್ಸ್ ಕ್ಯಾನ್ cancel the GST registration. Then violates the anti-profiting provisions. For example, not passing on benefit of ITs to customers. Anti-profiting ಅಂದರೆ he is not maintaining the proper documents. He is not maintaining the proper documents to provide benefits to the other people also. ಅವ್ನು ಬೆನಿಫಿಟ್ ತೊಗೋತಾನೆ ಬೇರೆ ಕಡೆಯಿಂದ, ಆದರೆ ಅವ್ನು ಬೆನಿಫಿಟ್ ಅವ್ರಿಗೆ ಇನ್ನೊಬ್ಬರಿಗೆ ಕೊಡ್ತಾ ಇಲ್ಲ. ITC ಬೇರೆ ಕಸ್ಟಮರ್ಸ್ ಕೊಡ್ತಾ ಇಲ್ಲ. He is not maintaining the proper documents. So that time the proper officer can cancel the GST registration. So these are the things about what we discussed today is blacklisting of a dealer, the reasons, surrender of registration and cancellation of registration. Thank you one and all.